ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ. ನಮಸ್ಕಾರ ವೀಕ್ಷಕರೇ, ಸಾಯಂಕಾಲ ಎಕ್ಸ್‌ಪ್ರೆಸ್ಗೆ ಸ್ವಾಗತ. ವೀಕ್ಷಕರೇ, ವೀರ ಮಾತೆ ಕಿತ್ತೂರು ರಾಣಿ ಚೆನ್ನಮ್ಮಳ ಪ್ರವಚನ ಕಾರ್ಯಕ್ರಮಕ್ಕೆ ಪೂರ್ವಭಾವಿ ಸಭೆಯಲ್ಲಿ ವಿಜಯಪುರದ ಶ್ರೀ ಶಂಕರಲಿಂಗ ದೇವಸ್ಥಾನದಲ್ಲಿ ನೆರವೇರಿತು. ಕಳೆದ 4 ದಿನದ ಈ ಕಾರ್ಯಕ್ರಮಕ್ಕೆ ಎಲ್ಲ ಮುಂಜಾಗ್ರತಾ ಕ್ರಮವಾಗಿ ಗುರು ಹಿರಿಯರು ಮತ್ತು ಪ್ರಮುಖರು ಮಲ್ಲನಗೌಡರ ನೇತೃತ್ವದಲ್ಲಿ ಎಲ್ಲ ಮಹಿಳೆಯರಿಗೆ ಯಾವ ರೀತಿ ಸನ್ಮಾನ ಸಮಾರಂಭವನ್ನು ಮಾಡಿ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮಳ ಪ್ರವಚನ ಕಾರ್ಯಕ್ರಮವನ್ನು ಹೇಗೆ ನಿಭಾಯಿಸಬೇಕು ಎಂದು ಮಾತನಾಡಲಾಯಿತು ಹಾಗೂ ನಿರ್ಣಯಿಸಲಾಯಿತು. ಸ್ಥಳ ವನಿತಾ ಉತ್ಕರ್ಷ ಮಂಡಳಿ ಸಂಸ್ಥೆಯ ಆವರಣ ದರ್ಬಾರ್ ಹೈಸ್ಕೂಲ್ ಪಕ್ಕದಲ್ಲಿರುವ ವಿಜಯಪುರದಲ್ಲಿ ನಡೆಯುತ್ತದೆ. ಬನ್ನಿ, ಈ ಬಾಲಕಿ ಏನು ಹೇಳ್ತಾರೆ ಕೇಳೋಣ. ಓಂ ನಮಃ ಶಿವಾಯ. ನನ್ನ ಹೆಸರು ಪ್ರತೀಕ್ಷಾ ಡಿ ಪಾಟೀಲ್. ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರವಚನ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ದಿನಾಂಕ ಫೆಬ್ರವರಿ 15, 2026 ರಿಂದ 28/2/2026 ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರವಚನವನ್ನು ಮಾಡಲಾಗಿದೆ. ಪ್ರತಿದಿನ ವೀರಮಾತೆ ಕಿತ್ತೂರು ರಾಣಿ ಚೆನ್ನಮ್ಮ ಪ್ರವಚನಕ್ಕೆ ಬಂದವರ ಪ್ರಸಾದವನ್ನು ಇರುತ್ತದೆ. ಪ್ರತಿನಿತ್ಯ ಪ್ರವಚನ ನಂತರ ಪ್ರಸಾದ ವ್ಯವಸ್ಥೆ ಇರುತ್ತದೆ. ಸರ್ವರಿಗೂ ಹಾರ್ದಿಕ ಸ್ವಾಗತ ಸುಸ್ವಾಗತ. ಧನ್ಯವಾದಗಳು. ನಾಡಿನ ವಿವಿಧ ಮಠಾಧೀಶರು, ಮಾತಾಜಿಯವರು, ಶರಣರು, ಸಂತರು, ವಿವಿಧ ರಾಜಕೀಯ ಮುಖಂಡರು ಹಾಗೂ ಗಣ್ಯಮಾನರು ಉಪಸ್ಥಿತರಿರುತ್ತಾರೆ. ದಿನಾಲು ಈ ಮಹಿಳೆಯರಿಗೆ ಗೌರವದ ಸನ್ಮಾನ ನೆರವೇರಿಸಲಾಗುವುದು. ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಥಮ ಮಹಿಳೆ ಚೆನ್ನಮ್ಮ. ಈ ಚೆನ್ನಮ್ಮಳಿಗೆ ಗೌರವಪೂರ್ವಕವಾಗಿ ಹೇಗೆ ಅವಳಿಗೆ ಸನ್ಮಾನ ಮತ್ತು ಅವಳಿಗೆ ಹೇಗೆ ಪ್ರವಚನ, ಅವಳ ಜೀವನ ಚರಿತ್ರೆಯ ಪ್ರವಚನ ಹೇಗೆ ಮಾಡಬೇಕೆಂಬುದು ತಿಳಿಸಲಾಗುತ್ತೆ. ವರ್ಷಕ್ಕೊಮ್ಮೆ ನಾವು ದೀಪಾವಳಿ ಆರತಿ ಬೆಳಗ್ಗೆ ನಮಸ್ಕಾರ ಮಾಡ್ತೇವೆ, ಬನ್ನಿ ಕೂಡ ಒಂದು ನಮಸ್ಕಾರ ಮಾಡ್ತೇವೆ. ಮತ್ತ ಮನ್ಯಾಗ ಏನ್ರಿ ಕಾರ್ಯಕ್ರಮ ಇದ್ದಾಗ ನಿಮ್ಗೆ ನಮಸ್ಕಾರ ಮಾಡ್ತೇವೆ. ಮನೆ ಹೆಣ್ಮಕ್ಳಂದ್ರೆ ಲಕ್ಷ್ಮಿ ಇದ್ದಂಗ ತಿಳ್ಕೊಂಡು, ಅದಕ್ಕೆ ನಿಮ್ ಎಲ್ಲಾ ಲಕ್ಷ್ಮಿಗಳಿಗೆ ನಾವು ಒಂದೇ ಕೇಳ್ಕೊಳ್ಳಿ, ಈ ಕಾರ್ಯಕ್ರಮ ಯಶಸ್ಸು ಮಾಡ್ಕೊಂಡು ತಮ್ಮ ಕಡೆ ಹಂಗೆ ತಮ್ಮ ಮನೆಗಳು ಲಗ್ನ ಇದ್ದಾಗ ಬೀಗ ಬಿದ್ದಿ ಫೋನ್ ಮಾಡಿ ಹೇಳ್ತೀರಿ, ಸಂಬಂಧಿಕರು ಹೇಳ್ತೀರಿ. ಮತ್ತೆ ಎಲ್ಲಾರು ಆಯಂದ್ರು ಬಂದ ತವ್ರ ಮನೆಗೆ ಹೋದ್ರೆ ಹೌಸ್ ಹಾಕೈತಿ. ನಿಮ್ಮ ತಾಯಿ ತವ್ರ ಮನೆ ಚೆನ್ನಮ್ಮ 15 ದಿವಸ ದರ್ಬಾರ್ ಸ್ಕೂಲ್ನಾಗ ಐತಿ. ಅದಕ್ಕೆ ಅಲ್ಲಿ ಯಾರ್ದು ಫೋಟೋ ಹಾಕೋದ್ರಲ್ಲಿ ಪ್ರಚಾರ ಮಾಡೋದು ಇಲ್ಲ. ನನ್ನ ಫೋಟೋನು ಎದುರಾಗಿಲ್ಲ. ನಾ ಎಷ್ಟೊತ್ತಲ್ಲಿ ಹೇಳಿದೆ ಫೋಟೋ ಬೇಡದಾಗ ಏನೋ ನಮ್ಮ ಅಧ್ಯಕ್ಷ ಮಾಡ್ಯಾರ ಹಿರಿಯರು, ಬೇಡ ನಮ್ಮ ಫೋಟೋ ನಾವು ಹೋಗಿಂದ ನಮ್ಮ ಫೋಟೋ ಹಾಕೋಕೆ ನಾ ಆಶೆ ಮಾಡೀನಿ. ನಾವು ಹೋಗಿದ್ದು ನೀವು ಭಾರತ ದೇಶಕ್ಕೆ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಪ್ರಥಮ ಮಹಿಳೆ, ಬ್ರಿಟಿಷರಿಗೆ ಸೋಲಿನ ಭೀತಿ ಮುಟ್ಟಿಸಿದ ಮೊದಲ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಭಾರತೀಯ ಇತಿಹಾಸದಲ್ಲಿ ಮಹತ್ವದ ಸ್ಥಾನ ಪಡೆದಿದ್ದಾಳೆ. 1778ರಲ್ಲಿ ನವೆಂಬರ್ 14ರಂದು ತಾಯಿಯ ತವರು ಮನೆಯಾದ ವಿಜಯಪುರ ಜಿಲ್ಲೆಯ ಜಂಬಗಿ ಕೊಟ್ನಾಳದ ಓಂ ನಮಃ ಶಿವಾಯ. ಹರ ಹರ ಮಹಾದೇವ್. ನಾವು ಕಿತ್ತೂರು ರಾಣಿ ಚೆನ್ನಮ್ಮನ ಪ್ರವಚನವನ್ನು ಹಮ್ಮಿಕೊಂಡಿದ್ದೇವೆ. ಫೆಬ್ರವರಿ 15ರಿಂದ 28ನೇ ತಾರೀಕು ತನಕ ಇದೆ. 15 ದಿನಗಳ ಕಾಲ ಸಾಯಂಕಾಲ 6 ಗಂಟೆಯಿಂದ 8 ಗಂಟೆಗೆ ಇದೆ. ಮಹಾಪ್ರಸಾದನೂ ಕೂಡ ಇದೆ. ದಿನಾಲೂ ಎಲ್ಲರೂ ಬನ್ನಿ. ನಾವು ಮನೆ ಮನೆಗೆ ಹೋಗಿ ಹೇಳುತ್ತಿದ್ದೇವೆ. ಎಲ್ಲರೂ ಸಹಕರಿಸಿ, ಹಾಗೂ ಎಲ್ಲ ಸ್ವಾಮೀಜಿಗಳು ಎಲ್ಲರೂ ಬರ್ತಿದ್ದಾರೆ. ಎಲ್ಲರೂ ಬನ್ನಿ. ನನ್ನ ಹೆಸರು ಚೆನ್ನಮ್ಮ. ಬಾಲ್ಯದಲ್ಲಿ ಸಮರ್ಥ ಶಿಕ್ಷಣದ ಜೊತೆಗೆ ಸಂಸ್ಕಾರ, ಲಿಂಗ ಪೂಜೆ, ಶಿವಯೋಗ ಸಾಧನೆ, ಧೈರ್ಯ, ಸಾಹಸಗಳು ಇವಳ ಜೀವನದ ಗಟ್ಟಿಯಾದ ಮೆಟ್ಟುಗಳಾಗಿದ್ದಾವೆ. 1778ರಲ್ಲಿ 1829ರವರೆಗೆ ಸಮಯದಲ್ಲಿ ಭಾರತದ ಬ್ರಿಟಿಷರ ಕಪಿಮುಷ್ಟಿಯಲ್ಲಿದ್ದ ಬ್ರಿಟಿಷರ ಕೈಯಿಂದ ಭಾರತ ಮಾತೆಯನ್ನು ಬಿಡುಗಡೆಗೊಳಿಸಲು ದಿಟ್ಟ ಹೋರಾಟ ಮಾಡಿದ್ದು ಅವಳ ಶೌರ್ಯ, ತ್ಯಾಗ, ಬಲಿದಾನಗಳ ಸಾಕ್ಷಿಯಾಗಿದೆ. ಸರ್ದಾರ್ ಗುರುಸಿದ್ದಪ್ಪ, ಅಮಟೂರು ಬಾಳಪ್ಪ, ಸಂಗೊಳ್ಳಿ ರಾಯಣ್ಣ, ಬಿಚ್ಚುಗದ್ದಿ ಬಸಪ್ಪ ಮುಂತಾದವರು ಹೋರಾಟದಲ್ಲಿ ಮುಂಚೂಣಿಯಲ್ಲಿದ್ದರು. ಇಂಥ ಮಹಾನ್ ಮಹಿಳೆಯರ ಚರಿತ್ರೆಯನ್ನು ನಮ್ಮ ಇಂದಿನ ಯುವಜನತೆಯ ಹೃದಯಕ್ಕೆ ಮುಟ್ಟಿಸುವ ಕೆಲಸ ಪ್ರಾರಂಭವಾಗಿದೆ.
ನಾಳೆ ಈ ಪ್ರವಚನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಕೋರಲು ಈ ಮಹಿಳೆಯರು, ಗುರುಮಾತೆಯರು, ಗುರುಗಳು, ಪರಮ ಪೂಜ್ಯ ವೀರೇಶ್ವರ ಶಿವಾಚಾರ್ಯ ಸ್ವಾಮಿಗಳು, ಹುಣಗುಂದಮಠ, ಧಾರವಾಡ ಹಾಗೂ ಪ್ರವಚನಕಾರರಾಗಿರ್ತಕ್ಕಂಥ ಕವಿ ಶ್ರೀ ಸಂಗಮೇಶ್ವರ ಸ್ವಾಮಿಗಳು, ಸಿದ್ಧಸಿರಿ ಅದ್ವೈತ ಆಶ್ರಮ, ವಿಜಯಪುರ ಇವರೆಲ್ಲರೂ ಕೂಡಿ ಮಹಿಳೆಯರ ನೇತೃತ್ವದಲ್ಲಿ ಮಹಿಳೆಯರಿಗೆ ಸನ್ಮಾನದ ಜೊತೆಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಡುತ್ತಾರೆ. ವನಿತಾ ಉತ್ಕರ್ಷ ಮಂಡಳಿ ಈ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿದೆ. ಪ್ರಮುಖವಾಗಿ ಶ್ರೀ ಮಲ್ಲನಗೌಡ ಸೋಮನಗೌಡ ಪಾಟೀಲ್ ಇವರ ಈ ಕಾರ್ಯಕ್ರಮಕ್ಕೆ ಕರ್ತರು ಅನ್ನಬಹುದು. ಒಟ್ಟಾರೆಯಾಗಿ ಇಂತಹ ಕಾರ್ಯಕ್ರಮಗಳು ಸಮಾಜದಲ್ಲಿ ಜರುಗುತ್ತಾ ಇದ್ದರೆ ಸಮಾಜದ ಸಂಸ್ಕಾರ ಎಲ್ಲವೂ ಕೂಡ ಶುಭವಾಗಲಿದೆ, ಒಳ್ಳೆಯದಾಗಲಿದೆ. ಹಾಗಾಗಿ ಈ ಎಲ್ಲ ಸಮುದಾಯದ ಜನ ಸೇರಿ ಇಲ್ಲಿ ಗುರುಗಳ ಜೊತೆಗೆ ಸೇರಿ ಮಹಿಳೆಯರಿಗೆ ಅಂದರೆ ವೀರಮಾತೆ ಚೆನ್ನಮ್ಮಳ ಪ್ರವಚನ ಕಾರ್ಯಕ್ರಮ ನಾಳೆ ಪ್ರಾರಂಭವಾಗುತ್ತೆ. ರಾಣಿ ಕಿತ್ತೂರು ಚೆನ್ನಮ್ಮ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ. ಎಲ್ಲ ಮಹಿಳಾ ಮಣಿಗಳಿಗೆ ಎಲ್ಲ ಹೆಮ್ಮೆಯ ವಿಷಯ. ಆಕಿ ಬ್ರಿಟಿಷರ ಜೊತೆ ಹೋರಾಡಿ ನಮಗೆ ಸ್ವಾತಂತ್ರ್ಯ ತಂದು ಕೊಟ್ಟಾಳಂದ್ರೆ ಎಲ್ಲ ಮಹಿಳೆಯರಿಗೂ ವೀರರಾಣಿ ಚೆನ್ನಮ್ಮನ ಹಾಗೆ ಅವರಿಗೂ ಒಂದು ಶಕ್ತಿ ಆಕಿ ಕೊಡಲಿ. ಎಲ್ಲ ಜಾತಿ ಧರ್ಮ ಭೇದ ಇಲ್ಲದೆ ಎಲ್ಲ ಮಹಿಮನಗಳಲ್ಲಿ ಅಲ್ಲಿ ತುಂಬಲಿ ಅನ್ನೋ ಲೆಕ್ಕಕ್ಕೆ ಅವರು ಪ್ರವಚನ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಆ ಪ್ರವಚನದಲ್ಲಿ ಭಾಗಿಯಾಗಿ ತಾವು ಬನ್ನಿ ಮತ್ತು ಎಲ್ಲ ಏರಿಯಾದಲ್ಲಿ ಈ ವಿಷಯ ಅವರು ಪ್ರಚಾರ ಮಾಡಕತ್ತಿದ್ದಾರೆ. ಎಲ್ಲರೂ ಬರ್ರಿ, ತಮ್ಮವರನ್ನು ಕರೆದುಕೊಂಡು ಬನ್ನಿ, ಬೇರೆ ಊರಲ್ಲಿ ಇದ್ರಿಸೋದಕ್ಕೆ ಕರೆಸಿ ಅಲ್ಲಿ ಪ್ರವಚನದಲ್ಲಿ ಭಾಗಿಯಾಗಿ ಅನ್ನೋದೇ ನಮ್ಮದು ವಿನಂತಿ. ಮಹಾರಾಣಿ ವೀರರಾಣಿ ಕಿತ್ತೂರು ಚೆನ್ನಮ್ಮ ತಾಯಿ ಅವರ ಜೀವನ ಚರಿತ್ರೆಯನ್ನು ಆ ಕಡೆ ಈ ಕಡೆ ಎಲ್ಲ ಕಡೆ ಸಂಗ್ರಹ ಮಾಡಿ ಆ ಪ್ರವಚನವನ್ನು ಶುರು ಮಾಡಬೇಕು ಅಂಥೇಳಿ ನಮ್ಮ ಎಲ್ಲ ಜನರು ಕೂಡ ವಿಚಾರ ಬಂದಾಗ ಅದನ್ನು ಸಾಮಾನ್ಯ ಜನರಿಂದ ಹಿಡ್ಕೊಂಡು ಎಲ್ಲರಿಗೂ ತಿಳಿಸ್ಬೇಕು ಅಂಥೇಳಿ ವಿಚಾರ ಬಂತು. ಆ ಪ್ರಕಾರ ಧಾರವಾಡ ಜಿಲ್ಲಾದೊಳಗೆ ಈ ಭಾಗದಿಂದ ಮಲ್ಲನಗೌಡರು ಪಾಟೀಲರು, ಮನಗುಳಿ, ಮಲ್ಲು ದೇಸಾಯರು, ಬಿರಾದಾರ್ ಸರು ಇವರೆಲ್ಲರನ್ನೂ ಅಲ್ಲಿ ಕರೆಸಿ ನಮ್ಮ ಸಂಗಮೇಶ್ವರ ಶರಣರಿಂದ ಪ್ರವಚನ ಮಾಡಿಸಿದ್ವಿ. ಆಗ ಈ ಪ್ರವಚನ ಎಲ್ಲ ಕಡೆ ನಡಿಬೇಕು ಗೌಡ್ರ, ಬಿಜಾಪುರದೊಳಗೂ ಇದು ನಡಿಬೇಕು ಅಂತಂದಾಗ ಭಾಳಷ್ಟು ಆಗ್ರಹ ಮಾಡಿ ನಮ್ಮನ್ನು ಕೂಡ ಇಲ್ಲಿಗೆ ಕರೆಸಿಕೊಂಡು ಈ ಪ್ರವಚನವನ್ನು ಶುರು ಮಾಡ್ಯಾರ. ಈ ಪ್ರವಚನದ ತಾತ್ಪರ್ಯ ಏನು ಅಂದರೆ ಚೆನ್ನಮ್ಮ ತಾಯಿಯ ಜೀವನ ಚರಿತ್ರೆ, ಅವರ ಧೈರ್ಯ, ಸ್ಥೈರ್ಯ, ಶೌರ್ಯ, ಪರಾಕ್ರಮ, ಜನಗಳ ಮೇಲಿನ ಪ್ರೀತಿ, ಕಕಲಾತಿ ಮತ್ತು ರೈತರ ಏಳಿಗೆಯನ್ನು ಬಯಸ್ತಿದ್ದ ತಾಯಿಯವರು. ಆ ಎಲ್ಲ ಜೀವನ ಚರಿತ್ರೆಯನ್ನು ಇವತ್ತಿನ ಯುವ ಪೀಳಿಗೆಗೆ ಹೇಳಿ ಆ ಯುವ ಪೀಳಿಗೆಯನ್ನು ಸನ್ಮಾರ್ಗದತ್ತ ಕೊಂಡು ಒಯ್ಯಬೇಕು, ಅವ್ರನ್ನ ಸನ್ಮಾರ್ಗದ ಹತ್ರ ನಡೆಸಬೇಕು ಅನ್ನುವ ಒಂದು ಉದ್ದೇಶ. ಆ ಉದ್ದೇಶಕ್ಕಾಗಿ ಈ ಬಿಜಾಪುರ ನಗರದ ಸುತ್ತಮುತ್ತಲಿನ ಎಲ್ಲ ಜನಗಳು, ಇದು ಒಂದು ಜಾತಿದಲ್ಲ, ಒಂದು ಪಂಥದ್ದಲ್ಲ, ಒಬ್ಬರಿಗಾಗಿ ಅಲ್ಲ, ನಮ್ಮ ತಾಯಿ ಚೆನ್ನಮ್ಮನವರು ಇಡೀ ಭಾರತ ದೇಶದ ಪ್ರಜೆಗಳನ್ನು ಸ್ವತಂತ್ರ ಮಾಡಬೇಕು ಅಂಥೇಳಿ ತಮ್ಮ ಜೀವನವನ್ನು ಮುಡುಪಿಟ್ಟು ತಮ್ಮನ್ನು ತಾವು ಬಲಿ ಕೊಟ್ಟು ನಮಗೆ ಭಾರತ ದೇಶವನ್ನು ಸ್ವತಂತ್ರ ಮಾಡಿಕೊಟ್ಟು ಹೋಗ್ಯಾರ. ಅದಕ್ಕಾಗಿ ಅವರ ಜೀವನ ಚರಿತ್ರೆಯನ್ನು ಸವಿಸ್ತರವಾಗಿ ಹೇಳಿ ಎಲ್ಲರೂ ಆ ರೀತಿಯೊಳಗೆ ನಡ್ಕೊಂಡ್ರೆ ನಮ್ಮ ಮುಂದಿನ ಪೀಳಿಗೆ ಸಂಪನ್ನರಾಗಬೇಕು, ಒಳ್ಳೆಯವರಾಗಬೇಕು, ಸಜ್ಜನರಾಗಿ ಬದುಕಬೇಕು, ಧಾರ್ಮಿಕರಾಗಿ ನಡಿಬೇಕು ಅನ್ನೋ ಉದ್ದೇಶದಿಂದ ಇದನ್ನು ನಡೆಸ್ಯಾರ. ಅದಕ್ಕೆ ಎಲ್ಲ ಜನರು ಕೈ ಜೋಡಿಸಿ 15 ದಿನಗಳ ಪ್ರವಚನ ಫೆಬ್ರವರಿ 15ರಿಂದ 28ನೇ ತಾರೀಕಿನವರೆಗೆ ಈ ಪಾದಯಾತ್ರೆ ಎಲ್ಲ ತಾಯಿಯಂದರು ಕೂಡಿ ಪಾದಯಾತ್ರೆ ಮುಖಾಂತರ ಮನೆ ಮನೆಗೆ ಹೋಗಿ ಆಮಂತ್ರಣ ಕೊಡ್ತಾರೆ. ಆ ಆಮಂತ್ರಣವನ್ನು ಸ್ವೀಕಾರ ಮಾಡಿ ಎಲ್ಲ ಯಾವ ಜಾತಿ ಅಂತ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿ, ಒಬ್ಬ ರೈತ ಕೂಲಿ ಕಾರ್ಮಿಕರಿರ್ಬೋದು, ಎಲ್ಲರೂ ಅವರು ಇವರಂತಲ್ಲ, ಪ್ರತಿಯೊಬ್ಬ ಪ್ರಜೆಗಳು ಮಾತೆಯರು ಬಂದು ಈ ಪ್ರವಚನವನ್ನು ಕೇಳಿ ಆ ತಾಯಿಯ ಪ್ರಸಾದವನ್ನು ಸ್ವೀಕಾರ ಮಾಡಿ ಧನ್ಯರಾಗಬೇಕು ಅಂಥೇಳಿ ನಮ್ಮ ಈ ಸಂದೇಶ ತಮಗೆಲ್ಲ ಮುಟ್ಟಿಸ್ತೇವೆ. ತಮಗೆಲ್ಲ ವಿನಂತಿ ಐತಿ, ದಯವಿಟ್ಟು ತಾವೂ ಬರ್ರಿ, ಕರ್ಕೊಂಡು ಬಂದು ಪ್ರವಚನ ಕೇಳಿಸ್ರಿ ಅಂತ ನಮ್ಮದು ವಿನಂತಿ.
ಯಾರ ಪರವೂ ಅಲ್ಲ, ಯಾರ ವಿರುದ್ಧವೂ ಅಲ್ಲ. ಸಾಯಂಕಾಲ ಎಕ್ಸ್‌ಪ್ರೆಸ್, ಇದು ಜನಪರ.